ಸಾಗರದ ಶ್ರೀ ಶೃಂಗೇರಿ ಮಠದಲ್ಲಿ ದಿನಾಂಕ 24/5 ಶನಿವಾರದಂದು ಸಂಜೆ 5 ಗಂಟೆಗೆ ಶ್ರೀ ಸ್ವರ್ಣ ಮಠಾಧೀಶರಾದ ಪರಮ ಪೂಜ್ಯ ಶ್ರೀ ಶ್ರೀ ಗಂಗಾಧರೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ಹಾಗೂ ಶ್ರೀ ಶ್ರೀ ಆನಂದ ಬುಧೇಂದ್ರ ಸರಸ್ವತಿ ಮಹಾಸ್ವಾಮಿಗಳು ನಮ್ಮ ಪ್ರಾರ್ಥನೆಯಂತೆ ಸಾಗರದ ಶ್ರೀ ಶೃಂಗೇರಿ ಮಠಕ್ಕೆ ಆಗಮಿಸಿದ್ದಾರೆ. ಅಂದು ನಾವೆಲ್ಲರೂ ಸಾಗರದ ಗುರುಭಕ್ತ ಸಮ್ಮುಖದಲ್ಲಿ ಗುರುವಂದನಾ ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಎಂದು ಶೃಂಗೇರಿ ಮಠದ ಧರ್ಮಾಧಿಕಾರಿ ಆದ ಶ್ರೀ ಅಶ್ವಿನ್ ಕುಮಾರ್ ಅವರು ತಿಳಿಸಿದರು. ಇನ್ನು ಸುದ್ದಿಗೋಷ್ಠಿಯಲ್ಲಿ ಮಾತನಾಡಿದ ಅವರು, ಸ್ವಾಮೀಜಿಗಳು 2 ದಿನ ಕಾರ್ಯಕ್ರಮದ ನಿಮಿತ್ತ ವರದಹಳ್ಳಿಗೆ ಬರ್ತಾ ಇದ್ದು ನಂತರ ಸಂಜೆ 5 ಗಂಟೆಗೆ ಶೃಂಗೇರಿ ಮಠಕ್ಕೆ ಆಗಮಿಸುವರು. ಸ್ವಾಮೀಜಿಗಳು ಭಗವದ್ಗೀತಾ ಅಭಿಯಾನವನ್ನು ಮನೆ ಮನೆಗೆ ತಲುಪುವಂತೆ ಮಾಡುವುದರ ಜೊತೆಗೆ ಪರಿಸರದ ಬಗ್ಗೆ ಉತ್ತಮ ಅಭಿಲಾಷೆಯನ್ನು ಹೊಂದಿದ್ದು ಹಸಿರು ಕ್ರಾಂತಿ ಸ್ವಾಮೀಜಿ ಎಂದೇ ಹೆಸರು ಮಾಡಿರ್ತಾರೆ ಎಂದು ಬಣ್ಣಿಸಿದರು. ಸಮಸ್ಯೆ ಇದ್ದಂತಹ ಸಂದರ್ಭದಲ್ಲಿ 2007 ಮತ್ತು 2012 ನಾವು ಶಿವಮೊಗ್ಗದಲ್ಲಿ ಒಂದು ವಿಪ್ರ ಚಿಂತನಾ ಸಮಾವೇಶ ಮತ್ತು ಒಂದು ಜಾಗೃತಿ ಸಮಾವೇಶ ಅಂತೇಳಿ ಮಾಡ್ತೀವಿ. ಅಲ್ಲಿ ಎಲ್ಲ ಸ್ವಾಮಿಗಳು 12 ಜನ ಮಠಾಧಿಪತಿಗಳು ಒಂದೇ ವೇದಿಕೆಗೆ ಬಂದಿರ್ತಾರೆ. ಈ ನಮ್ಮ ಸ್ವರ್ಣವಲ್ಲಿ ಶ್ರೀಗಳು ಕೂಡ ಬಂದಿರ್ತಾರೆ. ಅಲ್ಲಿ ಆ ಸಭೆಯಲ್ಲಿ ನಿರ್ಣಯ ತೀರ್ಮಾನ ಆಗುತ್ತೆ. ನಾವು ಏನು ಉತ್ತರದಲ್ಲಿರ್ತಕ್ಕಂಥ ಅಲ್ಲಿಯ ಏನು ವಧು ಇದ್ದಾರೆ, ಇಲ್ಲಿಗೆ ದಕ್ಷಿಣದಲ್ಲಿ ತರಬೇಕು, ಅಲ್ಲಿ ಸಮಸ್ಯೆಗಳಿದೆ, ಕೆಲವು ವಿವಾಹ ಆಗಲಿಕ್ಕೆ ವರದಕ್ಷಿಣೆ ಇತ್ಯಾದಿ ಸಮಸ್ಯೆಗಳಿದೆ, ಇಲ್ಲಿ ಆ ರೀತಿಯ ಸಮಸ್ಯೆ ಇಲ್ಲ, ಅದರಿಂದ ಉತ್ತರ ಮತ್ತು ದಕ್ಷಿಣದ ಸಂಬಂಧ ಮಾಡಬೇಕು ಅನ್ನೋ ಸಂದರ್ಭ ಬಂದಂಥ ಸಂದರ್ಭದಲ್ಲಿ ಪೂಜ್ಯ ಸ್ವರ್ಣವಲ್ಲಿ ಶ್ರೀಗಳು ಅದರ ಮುಂದಾಳತ್ವವನ್ನು ವಹಿಸಿಕೊಂಡು ಪ್ರಸ್ತುತ ಇವತ್ತಿಗೂ ಕೂಡ ಹಲವಾರು ಮದುವೆಗಳನ್ನು ಮಾಡಿಸಿದ್ದಾರೆ. ಅದು ಯಶಸ್ವಿಯಾಗಿದೆ ಅನ್ನೋದು ಕೂಡ ಈ ಸಂದರ್ಭದಲ್ಲಿ ಹೇಳ್ತಾ ಇದ್ದಾರೆ. ಹಾಗೂ ಮತ್ತು ಸಂಸ್ಕಾರಿತವಾದಂಥ ಏನು ಇವತ್ತು ನಮ್ಮ ಹಿಂದೂ ಸಮಾಜದ ಹೆಣ್ಣು ಮಕ್ಕಳಿಗೆ, ಯಾವುದೇ ಒಂದು ಜಾತಿ ಅಲ್ಲ, ಹಿಂದೂ ಸಮಾಜದ ಹೆಣ್ಣು ಮಕ್ಕಳಿಗೆ ಒಂದು ಕನ್ಯಾ ಸಂಸ್ಕಾರ ಅನ್ನುವಂಥ ಒಂದು ವಿಧಿವಿಧಾನವನ್ನು ಕೂಡ ಕೊಡ್ತಾ ಇದ್ದಾರೆ ಅನ್ನೋದು ಕೂಡ ನಮಗೆ ನಿನ್ನೆ ಸ್ವರ್ಣವಲ್ಲಿ ಹೋದಂಥ ಸಂದರ್ಭ ಗೊತ್ತಾಯಿತು. ಹಾಗಾಗಿ ಇಂಥ ಒಂದು ಸಾಮಾಜಿಕ ಕಳಕಳಿ ಇಟ್ಟಂಥ ಸ್ವಾಮಿಗಳು ಸಾಗರಕ್ಕೆ ಬರುವಂಥ ಸಂದರ್ಭದಲ್ಲಿ ನೀವು ಎಲ್ಲರೂ ಸೇರಿ ಅವರನ್ನು ಪರಮಾನುಪೂರ್ಣ ಈ ಸಂದರ್ಭದಲ್ಲಿ ನಾನು ವಿನಮ್ರಪೂರ್ವಕವಾಗಿ ಎಲ್ಲರ